ಬಿಗ್ ಬಾಸ್ 112 ದಿನಗಳ ಇದೇ ಸ್ಪರ್ಧೆಯಲ್ಲಿ ಗೆದ್ದು ಬೀಗಿದ್ದು ಗಿಲ್ಲಿ ನಟರಾಜ್. ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದ ಗಿಲ್ಲಿ ಇವತ್ತು ಹುಟ್ಟೂರಿಗೆ ಆಗಮಿಸ್ತಾ ಇದ್ದ ಹಾಗೆ ಬಹಳ ಅದ್ದೂರಿ ಸ್ವಾಗತವೇ ಸಿಕ್ಕಿತ್ತು. ಬರೋಬ್ಬರಿ 8 ಕಿಲೋಮೀಟರ್ ಮೆರವಣಿಗೆ ಮುಖೇನವಾಗಿ ತವರಿಗೆ ಕರೆದೊಯ್ಯಲಾಯಿತು. ಸಹಸ್ರಾರು ಅಭಿಮಾನಿಗಳು ಜೈಕಾರ ಮೊಳಗಿಸಿದ್ರು. ಈ ವಿಜಯೋತ್ಸವದ ನಡುವೆ ಗಿಲ್ಲಿ ಗೆಲುವಿಗೆ ಕೆಲವರು ಆಕ್ಷೇಪ ಎತ್ತುತ್ತಾ ಇದ್ದಾರೆ. ಬಿಗ್ ಬಾಸ್ ವಿಜೇತನಿಗೆ ಅದ್ದೂರಿ ಸ್ವಾಗತ. 8 ಕಿಲೋಮೀಟರ್ ಮೆರವಣಿಗೆ, ತವರಿನ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಸಂಭ್ರಮ. ಮಳವಳ್ಳಿಯ ಹೈದ, ಮಂಡ್ಯ ಮಣ್ಣಿನ ಮಗ, ನಲ್ಲಿ ಮೂಳೆಯ ಈ ಗಿಲ್ಲಿ ಈಗ ಮಂಡ್ಯ ಮಗನಾಗಿ ಮಾತ್ರ ಉಳಿದಿಲ್ಲ, ಇಡೀ ಕರುನಾಡಿನ ಹೃದಯವನ್ನೇ ಗೆದ್ದು ಬಿಗ್ ಬಾಸ್ ಆಗಿ ಹೊರಹೊಮ್ಮಿದ್ದಾನೆ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇಸ್ ಗಿಲ್ಲಿ ನಟ ಉರ್ಫು ಗಿಲ್ಲಿ ನಟರಾಜ್. ಮಳವಳ್ಳಿ ತಾಲೂಕಿನ ದಡದಪುರ ಅನ್ನೋ ಪುಟ್ಟ ಹಳ್ಳಿಯ ಈ ಹೈದ ಈಗ ಬಿಗ್ ಬಾಸ್ 12ನೇ ಸೀಸನ್ನ ವಿನ್ನರ್. ನಿನ್ನೆ ಗಿಲ್ಲಿ ಗೆದ್ದ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಕರುನಾಡು ಸಂಭ್ರಮಿಸಿತ್ತು. ಇದೇ ಗಿಲ್ಲಿ ಇಂದು ಮಂಡ್ಯ ನೆಲಕ್ಕೆ ಕಾಲಿಡ್ತಿದ್ದಂತೆ ಎಲ್ಲೆಲ್ಲೂ ಭರ್ಜರಿ ಸ್ವಾಗತ, ಎಲ್ಲೆಲ್ಲೂ ಜೈಕಾರ. ಮಾರಮ್ಮ ದೇಗುಲದಿಂದ ಹುಟ್ಟೂರಿನವರೆಗೂ ವಿಜಯ ಯಾತ್ರೆ. ಮಳವಳ್ಳಿಗೆ ಗಿಲ್ಲಿ ಬರ್ತಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಮಂಡ್ಯ ಜಿಲ್ಲೆ ಜನ ಆಗಮಿಸಿದ್ರು. ರಸ್ತೆಯಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲದಂತೆ ಸೇರಿದ್ರು. ಬಸ್, ಕಟ್ಟಡ, ಕಾಂಪೌಂಡ್ ಅಂತ ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲಾ ಜನ ನಿಂತ್ಕೊಂಡಿದ್ರು. ಹೀಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಗಿಲ್ಲಿ ಮಳವಳ್ಳಿಯ ದಂಡಿನ ಮಾರಮ್ಮನಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ವಾಹನ ಹತ್ತಿದ್ರು. ಮಳವಳ್ಳಿ ಸೇರಿದಂತೆ 8 ಕಿಲೋಮೀಟರ್ ಮೆರವಣಿಗೆ ಸಾಗಿತ್ತು. ಮಧ್ಯಾಹ್ನ ಆರಂಭವಾದ ಮೆರವಣಿಗೆ ಹುಟ್ಟೂರು ದಡದಪುರ ಸೇರಿದ್ದು ರಾತ್ರಿ 8 ಗಂಟೆ ಹೊತ್ತಿಗೆ. ಇದಕ್ಕೂ ಮುನ್ನ ಮಾತನಾಡಿದ್ದ ಗಿಲ್ಲಿ, ನಾನು ಬಿಗ್ ಬಾಸ್ ಆಗ್ತೀನಿ ಅಂದ್ಕೊಂಡಿರ್ಲಿಲ್ಲ, ಇನ್ನು ಗೆದ್ದಿರೋ ಹಣದಲ್ಲಿ ಫಾರ್ಮ್ ಹೌಸ್ ಜಮೀನು ಮಾಡ್ತೀನಿ ಅನ್ನೋ ಕನಸು ಬಿಚ್ಚಿಟ್ರು. ಇದೆಲ್ಲ ಸಖತ್ ಖುಷಿ ಆಯ್ತದೆ. ಇದೇ ರೋಡಲ್ಲಿ KM ರೋಡಲ್ಲಿ ಓದಿದ್ದೋಣ, ನಾನು ITI ಓದ್ತಿದ್ದೆ. ಇದೇ ರೋಡಲ್ಲಿ ಅದೇ ಗೌರ್ಮೆಂಟ್ ಬಸ್ಸಲ್ಲಿ ಅದೇ ಪಾಸ್ ತೋರಿಸ್ಬಿಟ್ಟು ಓಡಾಡ್ತಿದ್ದೆ. ನಾನು ಕನ್ಸ್ಮನ್ಸಲ್ಲಿ ಅನ್ಕೊಂಡಿಲ್ಲ ಇದೇ ರೋಡಲ್ಲಿ ಈ ಥರ ಕಾರಲ್ಲಿ ಒಂದು ಕಪ್ ಹಿಡ್ಕೊಂಡು ಒಂದು ಶೋಗೆ ಕನ್ಸ್ಮನ್ಸಲ್ಲಿ ಅನ್ಕೊಂಡಿಲ್ಲ. ಅದೇ ನಮ್ಮೂರಿಗೆ ನಾವು ಬಂದಾಗ ಹೆಂಗಿರ್ತದೆ ಅದು ಸಿಕ್ಕಾಪಟ್ಟೆ. ಅದು ಹೋಯ್ತಾ ಜಾಸ್ತಿನೇ ಐತೈತೆ. ನಾನು ಜವಾಬ್ದಾರಿ ಈಗ ಭಯ ಜಾಸ್ತಿನೇ ಐತದೆ. ಖುಷಿಗಿಂತ ಭಯನೂ ಜಾಸ್ತಿ ಐತೆ. ಎಲ್ಲರ ಎಡವ್ಬಿಟ್ರೆ ಏನು ಮಾಡೋದು, ಏನು ಚೆಂಡು ಪ್ರೀತಿ ಸಂಪತ್ತು ನಮಗೆ ಆ ಭಯ ಯಾವಾಗಲೂ ಇರ್ತದಲ್ಲ. ಇನ್ನು ರನ್ನರ್ ಅಪ್ ಆಗಿರೋ ರಕ್ಷಿತಾ, ಗಿಲ್ಲಿ ಜೊತೆ ಅವಕಾಶ ಸಿಕ್ಕರೆ ಸಿನಿಮಾ ಮಾಡ್ತೀನಿ, ಆದ್ರೆ ಆ ಸಿನಿಮಾ ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ ಅಂದ್ರು. ನನ್ಗೆ ಆಕ್ಚುಲಿ ಪಿಕ್ಚರ್ ಎಲ್ಲ ಆಕ್ಟಿಂಗ್ ಎಲ್ಲ ಬೇಡ, ಬಟ್ ಎಲ್ಲೋ ಕಡೆ ಅವರು ಇದ್ರೆ ಅದೇ ಆಕ್ಟಿಂಗ್ ಆಗಲ್ಲ. ಅದೇ ರಿಯಲೇ ಮೇ ಬಿ ಅದೇ ರಿಯಲ್ ಆಗಿ ನಾವು ಫ್ಲೋ ಅಲ್ಲಿ ಒಂದು ಪಿಕ್ಚರ್ ಮಾಡ್ಬಿಡ್ತೀವಿ ಅಂತ ನನ್ನ ಅಭಿಪ್ರಾಯ. ಟ್ರಯಾಂಗಲ್ ಕೊಟ್ರೆ, ಟ್ರಯಾಂಗಲ್ ಲವ್ ಸ್ಟೋರಿ ಮಾಡ್ಬಿಟ್ರೆ, ನೀನು ಕಾವ್ಯ ಮತ್ತೆ ಗಿಲ್ಲಿ ಮಾಡ್ಬಿಟ್ರೆ ನೋ ಪ್ರಾಬ್ಲಮ್. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ರಿಹರ್ಸಲ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ, ಸೊ ಇಟ್ ವಿಲ್ ಬಿ ಈಸಿ. ಗಿಲ್ಲಿ ಬಡವರ ಮಗ ಅಲ್ಲ ಎಂದ ಅಶ್ವಿನಿ ಗೌಡ. ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದಿರೋ ಅಶ್ವಿನಿ ಗೌಡ ಗಿಲ್ಲಿ ಗೆಲುವಿನ ಬಗ್ಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಆತ ಬಡವರ ಮಗನ ತರ ಆಕ್ಟಿಂಗ್ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಇನ್ನು ಇದು ಕಾಮಿಡಿ ಶೋ ಅಲ್ಲ ಅಂತಾನು ಸ್ಪರ್ಧೆ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದು ವೈಯಕ್ತಿಕ ಅಲ್ಲ, ಗಿಲ್ಲಿ ಬಡವ ಅಂತ ಅನ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಕಳು ಗೆಲ್ಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ಆಮೇಲೆ ಬಿಗ್ ಬಾಸ್ ಆಟಕ್ಕೆ ಬಡವರು ಶ್ರೀಮಂತರು ಅಂತ ಏನಿಲ್ಲ, ನಮ್ಮ ವ್ಯಕ್ತಿತ್ವ ಅಷ್ಟೇನೆ ಆಟ. ನಿಜವಾಗ್ಲೂ ಯಾರು ಡಿಸರ್ವಿಂಗ್ ಅವ್ರಿಗೆ ಮಾತ್ರ ಕಪ್ ಸಿಗಬೇಕು. ಗಿಲ್ಲಿ ಬಡವ ಅಂತ ಅನ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಕಳು ಗೆಲ್ಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ಆಮೇಲೆ ಬಿಗ್ ಬಾಸ್ ಆಟಕ್ಕೆ ಬಡವರು ಶ್ರೀಮಂತರು ಅಂತ ಏನಿಲ್ಲ, ನಮ್ಮ ವ್ಯಕ್ತಿತ್ವ ಅಷ್ಟೇನೆ ಆಟ. ನಿಜವಾಗ್ಲೂ ಯಾರು ಡಿಸರ್ವಿಂಗ್ ಅವ್ರಿಗೆ ಮಾತ್ರ ಕಪ್ ಸಿಗಬೇಕು. ಇದು ಕಾಮಿಡಿ ಶೋ ಅಲ್ಲ. ಕನ್ನಡ ಜನತೆಗೆ ನಮ್ ಯಾವಾಗ್ಲೂ ನಮ್ಮ ಅಂಗಡಿ ಆಗ್ಲಿ ನಾಮೇ ಆಗ್ಲಿ
ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸ್ಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸ್ಲಿ ಅಂತ ಕೇಳ್ಕೊತೀನಿ ನಾನು. ಅಶ್ವಿನಿ ಗೌಡ ಆರೋಪದ ಬಗ್ಗೆಯೂ ಗಿಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕೋದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ, ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ಅಣ್ಣ ನಿಜವಾಗ್ಲೂ ನಾನು ಶ್ರೀಮಂತ ಅಣ್ಣ. ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಣ್ಣ. ನಿಜವಾಗ್ಲೂ ನಾನು ಶ್ರೀಮಂತನೇ ಅಣ್ಣ, ಸತ್ಯವಾಗ್ಲೂ ಶ್ರೀಮಂತ. ಅದೊಂದು ಮಾತ್ರ ಹೇಳ್ಬಲ್ಲೆ. ಹೀಗೆ ಬಿಗ್ ಬಾಸ್ ಗೆದ್ದಿರೋ ಗಿಲ್ಲಿ ಕರುನಾಡಿನ ಮನೆ ಮಾತಾಗಿದ್ರೆ ಮಂಡ್ಯ ಜನರ ಹೃದಯ ಹೊಕ್ಕಿದ್ದಾರೆ. ಮಾಲ್ತೇಶ್ ಜಗಿನ್, ಪ್ರಶಾಂತ್ ಹುಲಿಕೆರೆ ಜೊತೆ ದಿಲೀಪ್ ಚೌಡಹಳ್ಳಿ, ಟಿವಿ9 ಮಂಡ್ಯ.